ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಮೂಮೆಂಟ್ ಆಫ್ ಇನರ್ಷಿಯಾ ಮೇಲೆ. ಸೊ ಕ್ವಶನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದ್ರದ್ದು ಏನೇನು ಫಾರ್ಮುಲಾಗಳಿದಾವೆ ಅಂದ್ರೆ ಪ್ರತಿಯೊಂದು ಶೇಪ್ಗಳಿಗೂ ಕೂಡ ನಮಗೆ ಬೇರೆ ಬೇರೆ ಫಾರ್ಮುಲಾಗಳು ಬರ್ತವೆ. ಆ ಎಲ್ಲಾದ್ರೂ ಕೂಡ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ ಎಲ್ಲ ಫಾರ್ಮುಲಾಗಳು. ಸೊ ಅದ್ರದ್ದು ನೀವು ನೋಟ್ಸ್ ಅನ್ನ ಬರ್ಕೊಂತ ಹೋಗಿ, ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಈ ಒಂದು ಪ್ರಾಬ್ಲಮ್ಗೆ ಏನೇನು ಸ್ಪೆಸಿಫಿಕ್ ಆಗಿ ನಮಗೆ ಬೇಕಾಗುತ್ತೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ, ಸರಿನಾ? ಎಸ್. ಸೊ ಈಗ ನೀವು ಕ್ವಶನ್ ಅನ್ನ ನೋಡಿದ್ರೆ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಟೋಟಲ್ 2 ರೆಕ್ಟ್ಯಾಂಗಲ್ ಆದಂಗೆ ಐತೆ. ಏನಿಲ್ಲ, ಇಲ್ಲಿ ನೀವು ಈ ತರನಾದ್ರೂ ಪಾರ್ಟಿಷನ್ ಅನ್ನ ಮಾಡ್ಕೋಬಹುದು, ಸರಿನಾ? ಇದು ಒಂದು ಸಪರೇಟ್ ರೆಕ್ಟ್ಯಾಂಗಲ್ ಆಗುತ್ತೆ, ಇದು ಒಂದು ಸಪರೇಟ್ ರೆಕ್ಟ್ಯಾಂಗಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರನಾದ್ರೂ ಕೂಡ ಸಪರೇಷನ್ ಅನ್ನ ಮಾಡ್ಕೋಬಹುದು. ಇದು ಒಂದು ಫುಲ್ ರೆಕ್ಟ್ಯಾಂಗಲ್ ಆಗುತ್ತೆ, ಇಷ್ಟಿರುವಂತದ್ದು ಒಂದು ಫುಲ್ ರೆಕ್ಟ್ಯಾಂಗಲ್ ಆಗುತ್ತೆ. ಯಾವ ತರನಾದ್ರೂ ಕೂಡ ನೀವು ತಗೊಂತ ಹೋಗ್ಬೋದು, ಸರಿನಾ? ಸೊ ನಾವೇನ್ ಮಾಡೋಣ ಅಂತಂದ್ರೆ ಇದೇ ತರ ಸಾಲ್ವ್ ಮಾಡ್ತಾ ಹೋಗೋಣ. ಅಂತಂದ್ರೆ ಇಲ್ಲಿ ಒಂದು ಲೈನ್ ಅನ್ನ ತಗೊಂತ ಹೋಗ್ತೀನಿ. ಸೊ ಇವಾಗ ಏನಾಯ್ತು, ದಿಸ್ ಈಸ್ ರೆಕ್ಟ್ಯಾಂಗಲ್ ನಂಬರ್ 1, ದಿಸ್ ಈಸ್ ರೆಕ್ಟ್ಯಾಂಗಲ್ ನಂಬರ್ 2. ಗೊತ್ತಾಯ್ತಾ? ಇದನ್ನ 1 ಅಂತ ತಗೊಂಡು ಇದನ್ನ 2 ಅಂತ ತಗೊಂಡ್ರು ಓಕೆ, ಏನಾಗಲ್ಲ, ಸರಿನಾ? ಎಸ್. ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ 2 ರೆಕ್ಟ್ಯಾಂಗಲ್ಗಳ ಏರಿಯಾಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಂಬರ್ 1. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಂಬರ್ 1 ಅಂತಂದ್ರೆ ಏನು, ನಮಗೆ ಬೇಕಾಗಿರುವಂತದ್ದು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಲೆಂತ್ ಇಂಟು ಬ್ರೆಡ್ತ್ ಈಸ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಸೊ ಲೆಂತ್ ಎಷ್ಟಿದೆ, ಲೆಂತ್ ನೋಡಿ ಇಲ್ಲಿ 10 mm ಇದೆ. ಸೊ 10 ಇಂಟು ಬ್ರೆಡ್ತ್ ಎಷ್ಟಿದೆ, ಬ್ರೆಡ್ತ್ ಅವರು ಇಲ್ಲಿ ಟೋಟಲ್ ಕೊಟ್ಟಿರೋದು ಇಲ್ಲಿ ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ಗೆ 80 mm ಅಂತ ಕೊಟ್ಟಿದ್ದಾರೆ. 80 ಮೈನಸ್, ಸೊ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ತಗೊಂತ ಇರೋದು ಅಂತ ಅಂದ್ರೆ ಈ 10 mm ಏನಿದೆಯಲ್ಲ ಈ ಸೈಜು, ಅದನ್ನ ಮೈನಸ್ ಮಾಡ್ತಾ ಇದೀನಿ. ಸೊ 80 ಮೈನಸ್ 10 ಅಂತ ಅಂದ್ರೆ 70. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿಂದ ಈ ವೈ ಆಕ್ಸಿಸ್ ಇಂದ ಇಲ್ಲಿವರೆಗೂ ಇದ್ದಂತಹ ಲೆಂತ್ ಎಷ್ಟು, 80 mm. ಆದ್ರೆ ನಾನು ಇಲ್ಲಿಂದ ಇಲ್ಲಿಗೆ ಮಾತ್ರ ತಗೊಂತ ಇರೋದು. ಸೊ ಅದಕ್ಕೋಸ್ಕರ 80 ಮೈನಸ್ 10 ಮಾಡ್ಬೇಕು. ಯಾಕೆ, ಇಲ್ಲಿರುವಂತದ್ದು 10 mm. ಸೊ 80 ಮೈನಸ್ 10 is 70. ಸೊ 70 ಅಂತ ಇಲ್ಲಿ ಬರ್ಕೊಳ್ಳಿ. 10 ಇಂಟು 70 ಅಂತ ಅಂದ್ರೆ 700 mm ಸ್ಕ್ವೇರ್. ಸೊ ಏರಿಯಾ ಎಷ್ಟಾಯ್ತು ನಮಗೆ, ರೆಕ್ಟ್ಯಾಂಗಲ್ ನಂಬರ್ 1 700 mm ಸ್ಕ್ವೇರ್. ಅದೇ ರೀತಿ ರೆಕ್ಟ್ಯಾಂಗಲ್ ನಂಬರ್ 2ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಏರಿಯಾನ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಂಬರ್ 2. ಸೊ ರೆಕ್ಟ್ಯಾಂಗಲ್ ನಂಬರ್ 2ಗೆ ಏರಿಯಾ ಯಾವ ರೀತಿ, ಸೇಮ್ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಲೆಂತ್ ಇಸ್ 120 mm ಇಂಟು ಬ್ರೆಡ್ತ್. ಸೊ ಬ್ರೆಡ್ತ್ ಎಷ್ಟಿದೆ, ಅಷ್ಟ್ರದ್ದು ಕೂಡ ನಮಗೆ 10 mm ಇದೆ. ಸೊ 120 ಇಂಟು 10 ಅಂತಂದ್ರೆ 1200 mm ಸ್ಕ್ವೇರ್, ಸರಿನಾ? ಸೊ mm ಸ್ಕ್ವೇರ್ ಏನ್ ಬೇಡ, ನಿಮಗೆ ವ್ಯಾಲ್ಯೂಗಳು ಗೊತ್ತಿದ್ರೆ ಸಾಕು, ಏನಾಗಲ್ಲ. ಸೊ ಏರಿಯಾನ ಕಂಡುಹಿಡ್ದಾಯ್ತು. ನೆಕ್ಸ್ಟ್ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮೇಜರ್ ಆಗಿ ನೀವು ಸೆಂಟ್ರಾಯ್ಡ್ ವಿಡಿಯೋಗಳನ್ನ ನೋಡಿರ್ಬೇಕು. ನೀವು ನೋಡಿದೀರಾ ಅಂತ ಅಂದ್ರೆ ಓಕೆ, ಸೆಂಟ್ರಾಯ್ಡ್ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ನಾನು ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಇರುತ್ತೆ, ಅಷ್ಟ್ರದ್ದು ಕೂಡ ನೀವು ನೋಡ್ತಾ ಹೋಗ್ಬೋದು, ಸರಿನಾ? ಸೊ ಈಗ ನೋಡಿ ಇಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಫಾರ್ ರೆಕ್ಟ್ಯಾಂಗಲ್ ನಂಬರ್ 1. ಸೊ ಫಸ್ಟ್ ಸೆಂಟ್ರಾಯ್ಡ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರಾಯ್ಡ್ ಅಂದ್ರೇನು, ಸೆಂಟರ್ ಪಾಯಿಂಟ್ ಅಥವಾ ಮಿಡಲ್ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ನಾವೇನ್ ಮಾಡ್ಬೇಕು, ಎಕ್ಸ್ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಮತ್ತೆ ವೈ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಲೈನ್ ಗಳನ್ನ ಬರ್ಕೋಬೇಕು. ಗೊತ್ತಾಯ್ತಾ? ಎಕ್ಸ್ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಮತ್ತೆ ವೈ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಲೈನ್ ಬರ್ಕೋಬೇಕು. ಹಾರಿಜಾಂಟಲ್ ಲೈನ್ ಇದೆಯಲ್ಲ ಅಂತಂದ್ರೆ ಅಡ್ಡ ಅದನ್ನ ನಾವು ಎಕ್ಸ್ ಅಂತ ಕರಿತಾ ಹೋಗ್ತೀವಿ. ಉದ್ದ ಅಂತಂದ್ರೆ ವರ್ಟಿಕಲ್ ಆಗಿ ಇದೆಯಲ್ಲ ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ, ವೈ ಅಂತ. ಗೊತ್ತಾಯ್ತಾ? ಅಡ್ಡ ಇದ್ರೆ ಎಕ್ಸ್, ಉದ್ದ ಇದ್ರೆ ವೈ. ಸೊ ಈಗ ವೈ ವ್ಯಾಲ್ಯೂನ ಫಸ್ಟ್ ಕಂಡು ಹಿಡ್ಕೊಳ್ಳೋಣ, ಸರಿನಾ? ಫಾರ್ ರೆಕ್ಟ್ಯಾಂಗಲ್ ನಂಬರ್ 1 ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ. ಸೊ ವೈ ವ್ಯಾಲ್ಯೂನ ಬರಿತಾ ಹೋಗ್ತೀನಿ. ವೈ ವ್ಯಾಲ್ಯೂ ಯಾವ ರೀತಿ, ಸಿಂಪಲ್. ಟೋಟಲ್ ಇದಷ್ಟು ಇರೋದೆಷ್ಟು, 10 mm. ಸೊ ಸೆಂಟ್ರಾಯ್ಡ್ ಅಂದ್ರೇನು, ಸೆಂಟರ್ ಅಲ್ಲಿ ನಾವು ಬರಿತಾ ಹೋಗ್ತೀವಿ. ಅಂತ ಅಂದ್ರೆ 10 mm ನ ಮಧ್ಯದಲ್ಲಿ ಅಲ್ವಾ ಬರೆಯೋದು. ಅಂತ ಅಂದ್ರೆ ಟೋಟಲ್ ಎಷ್ಟಿದೆ, 10 mm ಇದೆ, ಅದರ ಅರ್ಧ. ಗೊತ್ತಾಯ್ತಾ? 10 mm ಇದೆ ಇದಷ್ಟು ಕೂಡ, ಅದರ ಅರ್ಧ ಅಂತಂದ್ರೆ ಎಷ್ಟಾಯ್ತು, 5 mm ಅಲ್ವಾ? ಸೊ 10 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಪ್ಪ, 5. ಸೊ ಇದೇನಾಗಿರುತ್ತೆ, ವೈ ವ್ಯಾಲ್ಯೂ 5 mm ಆಗಿರುತ್ತೆ. ಸೊ 5 mm ಅಂತ ಬರ್ಕೊಳ್ಳಿ. ಈಗ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ನೋಡಿ ಇಲ್ಲಿ ಈ ಒಂದು ವೈ ಆಕ್ಸಿಸ್ ಇಂದ ಈ ಒಂದು ಸೆಂಟ್ರಾಯ್ಡ್ ಪಾಯಿಂಟ್ ಗೆ ಇರುವಂತ ವ್ಯಾಲ್ಯೂ ಏನು, ಎಕ್ಸ್ ಟೋಟಲ್. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ನಮಗೆ, 10 mm ಇದೆ ಇಲ್ಲಿಂದ ಇಲ್ಲಿವರೆಗೂ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಇಸ್ ಎಕ್ಸ್. ಸೊ ಎಕ್ಸ್ ಏನಾಗಿರುತ್ತೆ, ಈ ಒಂದು ರೆಕ್ಟ್ಯಾಂಗಲಿನ ಬ್ರೆಡ್ತ್ ಏನಿರುತ್ತೆ ಅದರ ಅರ್ಧ ಆಗಿರುತ್ತೆ. ಸೊ ಈ ಒಂದು ರೆಕ್ಟ್ಯಾಂಗಲಿನ ಬ್ರೆಡ್ತ್ ಎಷ್ಟು ನಮಗೆ, 70 mm ಅಂತ ಗೊತ್ತು. ಯಾಕೆ, ಟೋಟಲ್ ಅವರು 80 mm ಅಂತ ಕೊಟ್ಟಿದ್ರು, ಅದರಲ್ಲಿ ನಾವು 10 mm ಮೈನಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ವಿ ಈ ಒಂದು ರೆಕ್ಟ್ಯಾಂಗಲ್ ಅನ್ನ. ಸೊ ಟೋಟಲ್ ಬ್ರೆಡ್ತ್ ಎಷ್ಟಾಯ್ತು, 70 mm. ಸೊ 70 mm ಅಲ್ಲಿ ಅರ್ಧ ಏನಾಗಿರುತ್ತೆ ನಮಗೆ, ಸೆಂಟ್ರಾಯ್ಡ್ ಬಂದು ಕೂತಿರುತ್ತೆ.
ಸೊ 70/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು 35 mm. ಸೊ ಇಲ್ಲಿ 10 mm ಇದೆ. ಸೊ 10 + 35 ವಿಚ್ ವಿಲ್ ಬಿ ಈಕ್ವಲ್ ಟು 45 mm. ಗೊತ್ತಾಯ್ತಾ? ಎಕ್ಸ್ ವ್ಯಾಲ್ಯೂ ಏನಾಯ್ತು ನಮಗೆ 45 mm ಬರ್ತಾ ಹೋಗುತ್ತೆ. ಸೊ ಈ ಒಂದು ವೈ ಆಕ್ಸಿಸ್ ಇಂದ ಈ ಒಂದು ಸೆಂಟ್ರಾಯ್ಡ್ ಪಾಯಿಂಟ್ಗೆ ಇರುವಂತ ಟೋಟಲ್ ಲೆಂತ್ ಎಷ್ಟಾಯ್ತು ನಮಗೆ 45 mm. ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್ ಎರಡನೇ ರೆಕ್ಟಾಂಗಲ್ಗೆ ಹೋಗೋಣ. ಈಗ ಈ ಎರಡನೇ ರೆಕ್ಟಾಂಗಲ್ ಅಲ್ಲಿ ಸೆಂಟ್ರಾಯ್ಡ್ ಅಂತಂದ್ರೆ ಮಿಡಲ್ ಪಾಯಿಂಟ್ ಎಲ್ಲಿ ಬರುತ್ತೆ, ಈ ಒಂದು ಜಾಗದಲ್ಲಿ ಬರ್ತಾ ಹೋಗುತ್ತೆ. ಸೊ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ನಾವು ಲೈನ್ ಅನ್ನ ಬರ್ಕೋಬೇಕು. ಈಗ ಇದು ಸ್ಕೇಲ್ ಅಲ್ಲಿ ಹಾಕೊಳ್ಳಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಬರ್ತಾ ಹೋಗುತ್ತೆ. ಅಡ್ಡಡ್ಡ ಇರುವಂತದ್ದು ಅಂದ್ರೆ ಹಾರಿಜಾಂಟಲ್ ಇರುವಂತ ಲೆಂತ್ ಏನು ಎಕ್ಸ್, ಉದ್ದುದ್ದ ಅಂತಂದ್ರೆ ವರ್ಟಿಕಲ್ ಆಗಿರುವಂತ ವ್ಯಾಲ್ಯೂ ಏನು ವೈ. ಸೊ ಈಗ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ 10 mm ಇದೆ. ಸೊ ಸೆಂಟರ್ ಅಂತ ಅಂದ್ರೆ ಮಧ್ಯದಲ್ಲಿ ಬರುತ್ತಲ್ವಾ ಅರ್ಧ ಅಂತಂದ್ರೆ 10 ಅಲ್ಲಿ ಅರ್ಧ ಹೋದ್ರೆ ಎಷ್ಟಾಯ್ತು 10/2 ಆ ತರ. ಸೊ 5 mm ಆಯ್ತು. ಎಕ್ಸ್ ವ್ಯಾಲ್ಯೂ ಏನಿದೆ ನಮಗೆ 5 mm ಫಾರ್ ರೆಕ್ಟಾಂಗಲ್ ನಂಬರ್ 2. ಫಾರ್ ರೆಕ್ಟಾಂಗಲ್ ನಂಬರ್ 2. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಇಲ್ಲಿ ವೈ ವ್ಯಾಲ್ಯೂ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಟೋಟಲ್ ಎಷ್ಟಿದೆ 120 mm ಇದೆ, ಅದರಲ್ಲಿ ಅರ್ಧ. ಸೊ 120/2 ಮಾಡ್ಕೋಬೇಕಷ್ಟೇ. 120/2 ಅಂತಂದ್ರೆ 60 mm. ಗೊತ್ತಾಯ್ತಾ? ಸೊ 60 mm. ಈಗ ನಾವು ಎಕ್ಸ್ ವ್ಯಾಲ್ಯೂಸು ವೈ ವ್ಯಾಲ್ಯೂಸು ಏರಿಯಾ ಆಫ್ ದಿ ರೆಕ್ಟಾಂಗಲ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ಮೂಮೆಂಟ್ ಆಫ್ ಇನರ್ಷಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಫಸ್ಟ್ ನಾವು ಐ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಐ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ನಂಬರ್ 1. ಯಾವ್ಯಾವ ಶೇಪ್ ಇದಾವೆ ಬರ್ಕೊಳ್ಳಿ, ಎರಡು ಕೂಡ ರೆಕ್ಟಾಂಗಲ್ ಆಗಿರೋದ್ರಿಂದ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ನಂಬರ್ 1 ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ನಂಬರ್ 2 ಅಂತ ತಗೊಂತ ಹೋಗ್ಬೇಕು. ಸೊ ಈಗ ಯಾವ ರೀತಿ ಫಾರ್ಮುಲಾ ಬರೆಯೋದು, ಸಿಂಪಲ್. ಐ ಎಕ್ಸ್ ಪ್ಲಸ್ ಎ ಎಲ್ ಸ್ಕ್ವೇರ್, ಇದಕ್ಕೂ ಕೂಡ ಸೇಮ್ ಐ ಎಕ್ಸ್ ಪ್ಲಸ್ ಎ ಎಲ್ ಸ್ಕ್ವೇರ್. ಸೊ ಈಗ ಐ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ರೆಕ್ಟಾಂಗಲ್ಗೆ ಐ ಎಕ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ, BH³ / 12 ಆಗಿರುತ್ತೆ. ಗೊತ್ತಾಯ್ತಾ ಏನ್ ಫಾರ್ಮುಲಾ? ಐ ಎಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ರೆಕ್ಟಾಂಗಲ್ಗೆ BH³ / 12 ಪ್ಲಸ್ ಏರಿಯಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದೀವಿ ಫಾರ್ ರೆಕ್ಟಾಂಗಲ್ ನಂಬರ್ 1 ಎಷ್ಟಿರೋದು 700 ಇಂಟು ಎಲ್ ಸ್ಕ್ವೇರ್. ಸೊ ಎಲ್ ಅಂತ ಬಂದಾಗ ನೋಡಿ, ಇಲ್ಲಿ ಎಲ್ ಅನ್ನ ಬರೆಯೋದು ನೀಟಾಗಿ ಅರ್ಥ ಮಾಡ್ಕೋಬೇಕು. ಐ ಎಕ್ಸ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ರೆಕ್ಟಾಂಗಲ್ ನಂಬರ್ 1 ಅಲ್ವಾ, ಸೊ ರೆಕ್ಟಾಂಗಲ್ ನಂಬರ್ 1ಗೆ ಹೋಗ್ತೀನಿ, ಇಲ್ಲಿ ವೈ ವ್ಯಾಲ್ಯೂನ ತಗೊಂತೀನಿ ಲೆಂತ್ ವ್ಯಾಲ್ಯೂ ಆಗಿ. ಗೊತ್ತಾಯ್ತಾ ಯಾವ ರೀತಿ ಅಂತ? ಐ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ವೈ ವ್ಯಾಲ್ಯೂನ ಬರ್ಕೋಬೇಕು ಲೆಂತ್ ಅಂತ. ಯಾವ್ದಿದು ರೆಕ್ಟಾಂಗಲ್ ನಂಬರ್ 1, ಅದಕ್ಕೋಸ್ಕರ ರೆಕ್ಟಾಂಗಲ್ ನಂಬರ್ 1 ಇಂದು ವೈ ವ್ಯಾಲ್ಯೂನ ಬರ್ಕೊಂಡಿದೀನಿ. ಗೊತ್ತಾಯ್ತಾ? ಐ ಎಕ್ಸ್ ಕಂಡುಹಿಡಿಬೇಕಾದ್ರೆ ವೈ ವ್ಯಾಲ್ಯೂನ ಲೆಂತ್ ಆಗಿ ತಗೋಬೇಕು, ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಕ್ಸ್ ವ್ಯಾಲ್ಯೂನ ಲೆಂತ್ ಆಗಿ ತಗೋಬೇಕು. ಸೊ ಅದನ್ನ ಪ್ರೊಸೀಡ್ ಆಗ್ತಾ ಹೋಗೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ಲಸ್ ಇದಕ್ಕೂ ಕೂಡ ಸೇಮ್, ಎರಡು ಕೂಡ ರೆಕ್ಟಾಂಗಲ್ ಆಗಿರೋದ್ರಿಂದ BH³ / 12 ಪ್ಲಸ್ ಏರಿಯಾ ಎಷ್ಟಿದೆ ನಮಗೆ ರೆಕ್ಟಾಂಗಲ್ ನಂಬರ್ 2ಗೆ 1000 to 200 ಲೆಂತ್ ಸ್ಕ್ವೇರ್ ಮಾಡ್ತಾ ಹೋಗ್ಬೇಕು ಇಂಟು ಲೆಂತ್ ಸ್ಕ್ವೇರ್. ಸೊ ಲೆಂತ್ ನೋಡಿ ಇಲ್ಲಿ ಎಷ್ಟಿದೆ, ಎರಡನೇ ರೆಕ್ಟಾಂಗಲ್ ಐ ಎಕ್ಸ್ ಅನ್ನ ಕಂಡುಹಿಡಿತಾ ಇರೋದ್ರಿಂದ ವೈ ವ್ಯಾಲ್ಯೂನ ಬರ್ಕೋಬೇಕು. ಸೊ ದಟ್ ಈಸ್ 60. ಸೊ ಈಗ BH³, ಸೊ ಬ್ರೆಡ್ತ್ ಎಷ್ಟಿದೆ ರೆಕ್ಟಾಂಗಲ್ ನಂಬರ್ 1, ಸೊ ರೆಕ್ಟಾಂಗಲ್ ನಂಬರ್ 1 ಇದೆ ಅಲ್ವಾ, ಸೊ ಬ್ರೆಡ್ತ್ ಎಷ್ಟಿರೋದು 70 ಇದೆ. ಸೊ 70 ಇಂಟು ಹೈಟ್ ಎಷ್ಟಿದೆ, ಹೈಟ್ ಈಸ್ 10. ಸೊ 10^3 / 12 ಪ್ಲಸ್ 700 ಇಂಟು 5 ಸ್ಕ್ವೇರ್ ಪ್ಲಸ್ ಬ್ರೆಡ್ತ್, ಮೊದಲನೇ ರೆಕ್ಟಾಂಗಲ್ದು ಬ್ರೆಡ್ತ್ ಎಷ್ಟಿದೆ 10 mm ಇದೆ, ಇಂಟು ಹೈಟ್ ಎಷ್ಟಿದೆ ಇದ್ರದ್ದು 120 mm ಇದೆ. ಸೊ 10 ಇಂಟು 120 (3) / 12 ಪ್ಲಸ್ 1000 to 200 ಇಂಟು 60 ಹೋಲ್ ಸ್ಕ್ವೇರ್. ಸೊ ಈಗ ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಒಂದೇ ಸಲ ಹಾಕ್ಬೇಕು. ನೋಡಿ ಇದಷ್ಟು ಕೂಡ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡೋಣ. 70 ಇಂಟು 10^3 / 12. ಸೊ ಇದಷ್ಟು ಕೂಡ ಹಾಕೊಂಡು = ನ ಬರೀರಿ. ಈಗ ಇದ್ರದ್ದು ವ್ಯಾಲ್ಯೂ ಸಿಕ್ತಲ್ವಾ, ಅದಕ್ಕೆ ಇದನ್ನ ಆಡ್ ಮಾಡ್ತಾ ಹೋಗೋಣ. ಪ್ಲಸ್ 700 ಇಂಟು 5^2 ಇಷ್ಟೇ ಸಿಂಪಲ್. ಸೊ ಈಗ ವ್ಯಾಲ್ಯೂ ದೊಡ್ಡ ವ್ಯಾಲ್ಯೂ ಬಂದಿರುತ್ತೆ, ಅದನ್ನ ಸ್ಮಾಲ್ ಮಾಡೋದಕ್ಕೋಸ್ಕರ ಇಲ್ಲಿ ENG ಅಂತ ಬಟನ್ ಇರುತ್ತೆ. ಸೊ ಅದನ್ನ ಒತ್ತಿದ್ರೆ ನಮಗೆ ಸ್ಮಾಲರ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಏನ್ ಬಂತು ನಮಗೆ ವ್ಯಾಲ್ಯೂ 23.33 ಇಂಟು 10^3 ಇಷ್ಟೇ ಸಿಂಪಲ್. ಪ್ಲಸ್ ಈಗ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಇದನ್ನ ಆಡ್ ಮಾಡೋಣ. ಯಾವ ರೀತಿ 10 ಇಂಟು 120 (3) / 12. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಆ ಒಂದು ವ್ಯಾಲ್ಯೂಗೆ ನಾವು 1200 ಇಂಟು 60 (2) ಮಾಡಬೇಕು. ಸೊ ವ್ಯಾಲ್ಯೂ ಏನು ಬಂದಿದೆ ಅದನ್ನ ಸ್ಮಾಲ್ ಮಾಡೋದಕ್ಕೆ ಏನು ಮಾಡ್ತೀವಿ, ಇಲ್ಲಿ ENG ಬಟನ್ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ವ್ಯಾಲ್ಯೂ ಬಂತು ನಮಗೆ ಎಷ್ಟು 5.76 ಇಂಟು 10^6 ಅಂತ. ಈಗ ಇವೆರಡನ್ನು ಕೂಡ ಆಡ್ ಮಾಡ್ತಾ ಹೋದ್ರೆ ವ್ಯಾಲ್ಯೂ ಏನತ್ತೆ 23.33 ಇಂಟು 10^3 ಪ್ಲಸ್ 5.76 ಇಂಟು
10 ಪವರ್ 6. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಬಿಗ್ ವ್ಯಾಲ್ಯೂನೇ ಬರುತ್ತೆ. ಮತ್ತೆ ENG ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರೆ ಸಿಂಪ್ಲಿಫೈ ಆಗುತ್ತೆ. ಸೊ ಎಷ್ಟಾಯ್ತು ನಮಗೆ 5.78 ಇಂಟು 10 ಪವರ್ 6. ಸರಿನಾ? ಸೊ ನೀವೇನ್ ಮಾಡಿ ಅಂತಂದ್ರೆ ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂಗಳನ್ನ ಮಾತ್ರ ತಗೊಂತೋಗಿ ಪ್ರತಿಯೊಂದು ಸ್ಟೆಪ್ ಅಲ್ಲಿ, ಅವಾಗ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಈಗ ನಾವು IX ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಾಯ್ತು. ಸೇಮ್ ಪ್ರೊಸೀಜರ್ ಅಲ್ಲಿ ನಾವು IY ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ IY ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ನಂಬರ್ 1 ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ನಂಬರ್ 2. 2 ರೆಕ್ಟಾಂಗಲ್ ಇರೋದು. ಸೊ ರೆಕ್ಟಾಂಗಲ್ ನಂಬರ್ 1 ಮತ್ತೆ ರೆಕ್ಟಾಂಗಲ್ ನಂಬರ್ 2 ಅಂತ ತಗೋಬೇಕು. ಸೇಮ್ ಇಲ್ಲಿ IX ಇರುವಂತ ಜಾಗದಲ್ಲಿ IY ಬರೀರಿ ಅಷ್ಟೇ. IY ಪ್ಲಸ್ AL ಸ್ಕ್ವೇರ್ ಪ್ಲಸ್ IY ಪ್ಲಸ್ AL ಸ್ಕ್ವೇರ್, ಎರಡು ಕೂಡ ರೆಕ್ಟಾಂಗಲ್ ಆಗಿರೋದ್ರಿಂದ. ಸೊ IY ವ್ಯಾಲ್ಯೂ ಏನಾಗಿರುತ್ತೆ, ಸಿಂಪಲ್. ಇಲ್ಲಿ BH³/12 ಅನ್ನ ಯೂಸ್ ಮಾಡಿದ್ವಿ, ಉಲ್ಟಾ ಮಾಡ್ರಿ HB³/12 ಆಗುತ್ತೆ ಅಷ್ಟೇ. ಸೊ ಏನು, HB³ ಹೋಲ್ ಡಿವೈಡೆಡ್ ಬೈ 12. ಸೊ ಪ್ಲಸ್ ಮೊದಲನೇ ರೆಕ್ಟಾಂಗಲ್ದು ಏರಿಯಾ ಏನಿದೆ ನನಗೆ 700. ನೆಕ್ಸ್ಟ್ ಲೆಂತ್ ಸ್ಕ್ವೇರ್ ಬರೀಬೇಕಾರೆ ಈಗ ನೋಡಿ ಇಲ್ಲಿ IX ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ Y ವ್ಯಾಲ್ಯೂನ ಲೆಂತ್ ಆಗಿ ಬರೀತಾ ಇದ್ದೆ. IY ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ X ವ್ಯಾಲ್ಯೂನ ಲೆಂತ್ ಆಗಿ ಬರೀಬೇಕು. ಸೊ ಮೊದಲನೇ ರೆಕ್ಟಾಂಗಲ್ ಅಲ್ವಾ, ಸೊ ಮೊದಲನೇ ರೆಕ್ಟಾಂಗಲಿನ X ವ್ಯಾಲ್ಯೂ ಎಷ್ಟಿದೆ 45. ಸೊ 45 ಹೋಲ್ ಸ್ಕ್ವೇರ್ ಪ್ಲಸ್ ಹೈಟ್ ಇಂಟು ಬ್ರೆಡ್ತ್ ಟು ದ ಪವರ್ ಆಫ್ 3 ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ ಏರಿಯಾ ಆಫ್ ದಿ ಸೆಕೆಂಡ್ ರೆಕ್ಟಾಂಗಲ್ ಎಷ್ಟಿರೋದು ನನಗೆ 1200 ಇಂಟು ಲೆಂತ್ ಯಾವ ರೀತಿ ಬರೆಯೋದು, ಎರಡನೇ ಟ್ರಯಾಂಗಲ್. ಸೊ X ವ್ಯಾಲ್ಯೂನ ತಗೋಬೇಕು, IY ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ 5. ಈಗ ವಿಚ್ ವಿಲ್ ಬಿ ಈಕ್ವಲ್ ಟು, ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಮೊದಲನೇ ರೆಕ್ಟಾಂಗಲ್ದು ಹೈಟ್ ಎಷ್ಟಿದೆ 10. ನೆಕ್ಸ್ಟ್ ಬ್ರೆಡ್ತ್ ಎಷ್ಟಿದೆ, ಬ್ರೆಡ್ತ್ ಇರುವಂತದ್ದು 70 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ 700 ಇಂಟು 45 ಹೋಲ್ ಸ್ಕ್ವೇರ್ ಪ್ಲಸ್ ಹೈಟ್ ಆಫ್ ದ ಸೆಕೆಂಡ್ ರೆಕ್ಟಾಂಗಲ್ ಎಷ್ಟಿರೋದು ನಮಗೆ 120. ಬ್ರೆಡ್ತ್ ಎಷ್ಟಿದೆ 10 ಹೋಲ್ ಪವರ್ 3 ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ 1200 ಇಂಟು 5 ಸ್ಕ್ವೇರ್. ಸೊ ಈಗ ಇದಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ 10 ಇಂಟು 70 ಹೋಲ್ ಪವರ್ 2 ಹೋಲ್ ಡಿವೈಡೆಡ್ ಬೈ 12. ಸೊ ಆ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ ನಾನು 700 ಇಂಟು 45 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಬಿಗ್ಗರ್ ವ್ಯಾಲ್ಯೂ ಬರುತ್ತೆ. ಅದನ್ನು ಸ್ಮಾಲ್ ಮಾಡೋದಕ್ಕೆ ENG ಬಟನ್ ಅನ್ನು ಪ್ರೆಸ್ ಮಾಡಿ. ಸೊ ಅವಾಗ ವ್ಯಾಲ್ಯೂ ಏನು ಬಂತು ನಮಗೆ 1.42 ಇಂಟು 10 ಪವರ್ 6. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ವ್ಯಾಲ್ಯೂ ಸಾಕು. ನೆಕ್ಸ್ಟ್ ಪ್ಲಸ್ ಸೇಮ್ ಪ್ರೊಸೀಜರ್ ಅಲ್ಲಿ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. 120 ಇಂಟು 10 ಹೋಲ್ ಪವರ್ 3 ಹೋಲ್ ಡಿವೈಡೆಡ್ ಬೈ 12. ಸೊ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ ನಾವೇನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗ್ಬೇಕು ಈ ವ್ಯಾಲ್ಯೂನ 1200 ಇಂಟು 5 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಏನು ಬಂತು, ಸೊ ಆ ವ್ಯಾಲ್ಯೂನ ಸ್ಮಾಲ್ ಮಾಡೋದಕ್ಕೆ ENG ಬಟನ್ ಅನ್ನು ಒತ್ತಿ. ಸೊ ವ್ಯಾಲ್ಯೂ ನಮಗೆ ಈಸಿ ಆಗ್ತಾ ಹೋಗುತ್ತೆ. ದಟ್ ಈಸ್ 40 ಇಂಟು 10 ಪವರ್ 3 ಆಯಿತು. ಈಗ ಇವೆರಡನ್ನು ಕೂಡ ಆ್ಯಡ್ ಮಾಡ್ತಾ ಹೋಗೋಣ. 1.42 ಇಂಟು 10 ಪವರ್ 6 ಪ್ಲಸ್ 40 ಅಷ್ಟೇ ಇರೋದು 40 ಇಂಟು 10 ಪವರ್ 3. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಬಿಗ್ಗರ್ ವ್ಯಾಲ್ಯೂ ಬರುತ್ತೆ. ಅದನ್ನು ಸ್ಮಾಲ್ ಮಾಡ್ಕೊಳ್ಳೋದಕ್ಕೆ ENG ಬಟನ್ ಅನ್ನು ಪ್ರೆಸ್ ಮಾಡಿ. ಸೊ ವ್ಯಾಲ್ಯೂ ಬಂತು ಎಷ್ಟು, 1.46 ಇಂಟು 10 ಪವರ್ 6. ನೋಡಿ ಇಲ್ಲಿ IY ವ್ಯಾಲ್ಯೂ ಗೊತ್ತಾಯಿತು, IX ವ್ಯಾಲ್ಯೂ ಗೊತ್ತಾಯಿತು. ಬೇಕಾದ್ರೆ ಲಾಸ್ಟಲ್ಲಿ ಇಲ್ಲಿ ಬರ್ಕೊಂತ ಹೋಗಿ ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ ಈಕ್ವಲ್ ಟು IX, IY ಅಂತ ಬರೀರಿ. ಸೊ IX ವ್ಯಾಲ್ಯೂ ಏನು ಬಂದಿದೆ ನಮಗೆ, ಇಟ್ ಈಸ್ 5.78 ಇಂಟು 10 ಪವರ್ 6 IY ವ್ಯಾಲ್ಯೂ ಏನು ಬಂದಿದೆ 1.46 ಇಂಟು 10 ಪವರ್ 6. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.